ಆತ್ಮೀಯ ವಿದ್ಯಾರ್ಥಿನಿಯರಿಗೆ ಮಾನಸ ಕೋಚಿಂಗ್ ಸೆಂಟರ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಭಾರತ ಸಂವಿಧಾನದ 3ನೇ ಅಧ್ಯಾಯದಲ್ಲಿ ಬರುವಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಚರ್ಚಿಸೋಣ. ಮೂಲಭೂತ ಹಕ್ಕುಗಳನ್ನು ಭಾರತ ಸಂವಿಧಾನಕಾರರು ಅಮೇರಿಕಾ ದೇಶದ ಬಿಲ್ ಆಫ್ ರೈಟ್ಸ್, ರಷ್ಯಾ ಸಂವಿಧಾನದ ವಿಶಿಷ್ಟ ಹಕ್ಕುಗಳು ಇವುಗಳ ಮುಖಾಂತರ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಪ್ರಸ್ತಾಪಿಸಿದ್ದಾರೆ. ಈ ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ 3ನೇ ಅಧ್ಯಾಯದಲ್ಲಿ ಪ್ರಸ್ತಾಪವಾಗುತ್ತವೆ. ಈ ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ 12ನೆಯ ವಿಧಿಯಿಂದ 35ನೆಯ ವಿಧಿಯವರೆಗೆ ಪ್ರಸ್ತಾಪ ಆಗುತ್ತದೆ. ಈ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು 7 ಪ್ರಕಾರದ ಹಕ್ಕುಗಳು ಇರುತ್ತವೆ. ಅದರಲ್ಲಿ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣಾ ವಿರುದ್ಧ ಹಕ್ಕು, ಧಾರ್ಮಿಕ ಹಕ್ಕು, ಶೈಕ್ಷಣಿಕ ಸಾಂಸ್ಕೃತಿಕ ಹಕ್ಕು, ಸಂವಿಧಾನದ ಪರಿಹಾರಾತ್ಮಕ ಹಕ್ಕು ಅಂತ ಈ 7 ಹಕ್ಕುಗಳು ಮೂಲ ಸಂವಿಧಾನದಲ್ಲಿ ಪ್ರಸ್ತಾಪವಾಗಿವೆ. ಅದರಲ್ಲಿ ಒಂದು ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕು 14ನೆಯ ವಿಧಿಯಿಂದ 18ನೇ ವಿಧಿಯವರೆಗೆ ಸಮಾನತೆಯ ಹಕ್ಕಿನ ಬಗ್ಗೆ ಪ್ರಸ್ತಾಪ ಬರುತ್ತದೆ ಅಂತ. ಇಲ್ಲಿ ಭಾರತ ಸಂವಿಧಾನದ 14ನೆಯ ವಿಧಿಯು ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ, ಕಾಯ್ದೆಯ ಎದುರಿನಲ್ಲಿ ಎಲ್ಲರೂ ಸರಿಸಮಾನರು, ಜಾತಿಭೇದ, ವರ್ಗಭೇದ, ವರ್ಣಭೇದ, ವಾಸಸ್ಥಳ ಭೇದ, ಲಿಂಗಭೇದ ಇಲ್ಲದೆ ಎಲ್ಲರೂ ಭಾರತ ದೇಶದಲ್ಲಿ ಇರುವಂಥ ಎಲ್ಲ ಪ್ರಜೆಗಳು ಒಂದು ಅನ್ನುವಂಥ ಭಾವನೆಯನ್ನು, ಎಲ್ಲರೂ ಸಮಾನರು ಎನ್ನುವಂಥ ಭಾವನೆಯನ್ನು ಇದು ಮೂಡಿಸುತ್ತದೆ. ಜಾತಿ, ವರ್ಗ, ವರ್ಣ, ಲಿಂಗ, ವಾಸಸ್ಥಳ ಭೇದಗಳು ಇಲ್ಲಿ ಇರುವುದಿಲ್ಲ. ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ. ಇಲ್ಲಿ 14ನೇ ವಿಧಿಯನ್ನು ಸಂವಿಧಾನಕಾರರು ಪ್ರಸ್ತಾಪಿಸಿರುವ ಮುಖ್ಯ ಕಾರಣ ಏನು ಅಂತಂದ್ರೆ, ಭಾರತ ದೇಶದಲ್ಲಿ ತಲತಲಾಂತರದಿಂದ ಅಸಮಾನತೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇತ್ತು. ಈ ಅಸಮಾನತೆಯನ್ನು ಹೋಗಲಾಡಿಸುವುದಕ್ಕೋಸ್ಕರ ಸಂವಿಧಾನಕಾರರು ಮೊದಲು ಸಮಾನತೆಯ ಹಕ್ಕನ್ನು ಭಾರತ ದೇಶದ ಪ್ರಜೆಗಳಿಗೆ ನೀಡಿದ್ದಾರೆ. ಇಲ್ಲಿ ಆಗಿನ ಕಾಲದಲ್ಲಿ ಅಸಮಾನತೆ ಇರುವುದರಿಂದ ಕುಲವೆಂದು ಒಡೆದಾಡುವಿರಿ, ನಿಮ್ಮ ಕುಲದ ನೆಲೆಯೇನೇನಾದರೂ ಬಲ್ಲಿರ ಎಂದು ದಾಸರು ಉಚ್ಚಾರ ಮಾಡಿದರು. ಕಾಸಿ ಕಂಬಾರನಾದ, ಬೀಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ, ವೇದವನ್ನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಎಂದು ಬಸವಣ್ಣನವರು ಹೇಳಿದರು. ಜಾತಿಹೀನನ ಮನೆ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ, ದೇವನೊಲಿದಾತ ಜಾತ ಸರ್ವಜ್ಞ ಎಂದು ಸರ್ವಜ್ಞ ಹೇಳಿದ. ಅಂದರೆ ಎಲ್ಲ ಕಾಲದಲ್ಲಿ ಅಸಮಾನತೆ ಇರುವುದರಿಂದ, ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರುವುದರಿಂದ, ಪ್ರಜಾಪ್ರಭುತ್ವದ ತತ್ವ ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ ಮತ್ತು ಸಾಮಾಜಿಕ ನ್ಯಾಯ ಇರುವುದರಿಂದ ಭಾರತ ದೇಶದ ಎಲ್ಲ ಜನರಿಗೆ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವುದಕ್ಕೋಸ್ಕರವಾಗಿ ಸಮಾನತೆ ಹಕ್ಕನ್ನು ಭಾರತ ಸಂವಿಧಾನದಲ್ಲಿ ಸಂವಿಧಾನಕಾರರು ಪ್ರಸ್ತಾಪಿಸಿದ್ದಾರೆ. ಆದ್ದರಿಂದ ಈ ಪೊಲೀಸ್, ಆರ್ಮಿ ಮತ್ತು ರೈಲ್ವೆ, SDC ಮತ್ತು FDC ಎಕ್ಸಾಮ್ಗಳಲ್ಲಿ ಭಾರತ ಸಂವಿಧಾನದಲ್ಲಿ ಪ್ರಸ್ತಾಪವಾಗಿರುವ ಮೂಲಭೂತ ಹಕ್ಕುಗಳು ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿರ್ತಾರೆ. ಅದರಲ್ಲಿ 6 ಮೂಲಭೂತ ಹಕ್ಕುಗಳು, 7 ಮೂಲಭೂತ ಹಕ್ಕುಗಳು, 8 ಮೂಲಭೂತ ಹಕ್ಕುಗಳು, 9 ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಮೂಲ ಸಂವಿಧಾನ ಅಂತ ಇತ್ತು ಅಂತಂದ್ರೆ 7 ಮೂಲಭೂತ ಹಕ್ಕುಗಳು ಅನ್ಬೇಕು. ಇಂದಿನ ಸಂವಿಧಾನದಲ್ಲಿ ಅಂದಾಗ 6 ಮೂಲಭೂತ ಹಕ್ಕುಗಳು ಅಂತ ಹೇಳಬೇಕು. ಏಕೆಂದರೆ ಮೂಲಭೂತ ಹಕ್ಕುಗಳ ಯಾದಿಯಿಂದ ರೈಟ್ ಟು ಪ್ರಾಪರ್ಟಿಯನ್ನು ತೆಗೆದುಹಾಕಲಾಗಿದೆ. ಅಂದರೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಲಾಗಿದೆ ಅಂತ. ಇನ್ನು ಪ್ರಶ್ನೆಯನ್ನು ಸಾಕಷ್ಟು ಸಲ ಪೊಲೀಸ್ ಇಲಾಖಾ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಆರ್ಟಿಕಲ್ 14ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿರುತ್ತದೆ ಎಂದು ಪ್ರಶ್ನೆಯನ್ನು ಕೇಳಿದ್ದುಂಟು. ಮತ್ತು ಸಮಾನತೆಯ ಹಕ್ಕು ಸಂವಿಧಾನದ ಯಾವ ಆರ್ಟಿಕಲ್ನಿಂದ ಯಾವ ಆರ್ಟಿಕಲ್ವರೆಗೆ ಇದೆ ಎಂದು ಪ್ರಶ್ನೆಯನ್ನು ಕೇಳಿದ್ದುಂಟು.
ಅದನ್ನು 14ರಿಂದ 18ವರೆಗಿನ ವಿಧಿಗಳು ಸಮಾನತೆ ಹಕ್ಕಿನ ಬಗ್ಗೆ ಪ್ರಸ್ತಾಪಿಸುತ್ತದೆ ಎಂದು ನೀವು ಸರಿಯಾದ ಉತ್ತರವನ್ನು ನೀಡಬೇಕಾಗುತ್ತದೆ. ಇನ್ನು FDA ಕ್ವಶನ್ ಪೇಪರನ್ನು ನಾವು ನೋಡಿದಾಗ ಅಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವ ರಾಷ್ಟ್ರಗಳಿಂದ ಎರವಲು ಪಡೆಯಲಾಗಿದೆ ಎಂದು ಪ್ರಶ್ನೆಯನ್ನು ನಾವು ನೋಡಿರ್ತೀವಿ. ಅಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ರಷ್ಯಾ ಮತ್ತು ಅಮೇರಿಕಾ ಅಂತ ಇರುತ್ತೆ. ಅದನ್ನು ಸರಿಯಾದ ಉತ್ತರ ಎಂದು ತಾವು ಹೇಳಬೇಕಾಗುತ್ತೆ. ಇನ್ನು ಆರ್ಮಿ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಎಷ್ಟನೇ ಅಧ್ಯಾಯದಲ್ಲಿ ಇದೆ ಎಂದು ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ 3ನೇ ಅಧ್ಯಾಯ ಅಂತ ಬರಿಬೇಕು. ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ, ಅದರಲ್ಲೂ ಸಮಾನತೆಯ ಹಕ್ಕಿನ ಬಗ್ಗೆ, ಅದರಲ್ಲೂ ಆರ್ಟಿಕಲ್ 14 ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದುದುಂಟು. ಹಾಗಾಗಿ ನಾವು ಇದನ್ನು ಸಂವಿಧಾನದ 14ನೆಯ ವಿಧಿ ಬಹಳ ಪ್ರಮುಖವಾಗಿರುವುದರಿಂದ ಈ ವಿಧಿಯನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತಾ. ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತವೆ, ಆ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತಾ. ಮುಂದಿನ ವಿಡಿಯೋದಲ್ಲಿ 15ನೆಯ ವಿಧಿಯ ಬಗ್ಗೆ ಚರ್ಚಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.